ಡಾಕ್ಟರ್ ಸಾಂಬಯ್ಯನವರೊಡನೆ ಶರಣ್ಯನನ್ನು ನೋಡಲು ಬಂದಾಗ ರಾತ್ರಿಯಾಗಿತ್ತು. ಅವರು ಶರಣ್ಯಳ ಕಾಲನ್ನು ಪರೀಕ್ಷಿಸಿ ಸ್ವೆಲ್ಲಿಂಗ್ ಏನೂ ಇಲ್ಲದುದರಿಂದ ಫ್ರ್ಯಾಕ್ಚರ್ ಆದ ಹಾಗೆ ಕಾಣಿಸಲ್ಲ. ಲಿಗಮೆಂಟ್ ಇಂಜುರಿ ಇದ್ದರೂ ಇರಬಹುದು. ನಾಳೆನೂ ಕಾಲು ನೋವು ಕಡಿಮೆಯಾಗದಿದ್ದರೆ ಒಂದು ಎಕ್ಸ್ರೇ ತೆಗೆಸಿ ಬಿಡೋದು ಒಳ್ಳೆಯದು. ರಾತ್ರಿನೂ ಒಂದು ಪೇನ್ ಕಿಲ್ಲರ್ ತಗೊಳ್ಳಲಿ. ಅಯೋಡೆಕ್ಸ್ ಎಲ್ಲ ಹಚ್ಚೋದು ಬೇಡ. ನನ್ನ ಹತ್ರ ಬೇರೆ ಆಯಿಂಟ್ಮೆಂಟ್ ಇದೆ. ಯಾರನ್ನಾದರೂ ನನ್ನ ರೂಮಿಗೆ ಕಳಿಸಿಕೊಡಿ. ಕಾಲಿಗೆ ಹಾಗೆಲ್ಲ ಸಿಕ್ಕಾಪಟ್ಟೆ ಮಸಾಜ್ ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿ ಹೊರಟು ಬಿಟ್ಟರು. ಗಿರಿ ಮಾತ್ರೆ ಆಯಿಂಟ್ಮೆಂಟ್ ತರಲು ಅವರ ಹಿಂದೆ ಓಡಿದ. ಶರಣ್ಯಳ ಮುಂದೆ ಕುಳಿತಿದ್ದ ಎಲ್ಲರ ಮುಖವು ಗಂಭೀರವಾಗಿತ್ತು. ಎಕ್ಸ್ರೇ ತೆಗಿಸಬೇಕು ಅಂದಮೇಲೆ ನಾವು ಇಲ್ಲಿ ಹೇಗಿರೋಕ್ಕಾಗುತ್ತೆ? ನಡೀರಿ, ನಾವೆಲ್ಲ ನಾಳೆನೇ ಬೆಂಗಳೂರಿಗೆ ಹೋಗೋಣ, ಸುಮತಿ ಹೇಳಿದಾಗ ಗೆಳತಿಯರ ಮುಖಗಳೆಲ್ಲ ನಿರಾಶೆಯಿಂದ ಮುದುಡಿ ಹೋದವು. ನಾಳೆವರೆಗೂ ಕಾಲು ನೋವು ಹೇಗಿರುತ್ತೆ ಅಂತ ನೋಡೋಣ ಆಂಟಿ. ನೋವು ಹಾಗೆ ಇದ್ದರೆ ಮಾತ್ರ ವಾಪಸ್ ಹೋಗೋಣ. ನನ್ನಿಂದ ನೀವೆಲ್ಲ ಟ್ರಿಪ್ ಹಾಳು ಮಾಡಿಕೊಳ್ಳೋದು ನನಗಿಷ್ಟವಿಲ್ಲ, ಶರಣ್ಯ ನೊಂದ ದನಿಯಲ್ಲಿ ನುಡಿದಳು. ಮರುದಿನ ಶರಣ್ಯಳ ಕಾಲು ನೋವು ಕೊಂಚ ತಗ್ಗಿತ್ತು. ಹಿಂದಿನ ಸಂಜೆ ಪಾದ ಅಲುಗಾಡಿಸಲು ಅಳುತ್ತಿದ್ದವಳು ಈಗ ಕಾಲೂರಿ ನಿಲ್ಲುವಷ್ಟು ಸುಧಾರಿಸಿದಳು. ಸುಮತಿಯ ಭಿನ್ನಹದ ಮೇರೆಗೆ ಡಾಕ್ಟರ್ ಬಳಿಗೆ ಪುನಃ ಶರಣ್ಯಳನ್ನು ನೋಡಲು ಬಂದಿದ್ದರು. ಡಾಕ್ಟರ್, ಐ ಆಮ್ ಫೀಲಿಂಗ್ ಬೆಟರ್. ನಿನ್ನೆ ಇಷ್ಟು ತೀವ್ರವಾದ ನೋವಿಲ್ಲದಿದ್ದರೂ ಪಾದದ ಬಲಗಡೆ ನೋವಿನ್ನೂ ಸ್ವಲ್ಪ ಇದೆ. ಎಕ್ಸ್ರೇ ಮಾಡಿಸಬೇಕಾಗಿಲ್ಲ ಅಲ್ವಾ? ಶರಣ್ಯ ಉದ್ವೇಗದಿಂದ ಕೇಳಿದಾಗ ಅವರು ಮತ್ತೆ ಅವಳ ಪಾದವನ್ನು ಪರೀಕ್ಷಿಸಿದರು. ಮುಕ್ಕಾಲು ಭಾಗ ಸ್ಟ್ರೈನ್ ಆದ ಹಾಗಿದೆ. ಎಕ್ಸ್ರೇ ತೆಗೆಸೋದೇನೂ ಬೇಡ ಅನಿಸುತ್ತೆ. ಆದರೆ ಕಾಲಿಗೆ ಹೆಚ್ಚು ಶ್ರಮ ಕೊಡಬಾರದು. 2 ದಿನಗಳು ಹೊರಗೆ ಓಡಾಡಬೇಡಿ. ಸುಮ್ಮನೆ ಚಾನ್ಸಸ್ ತಗೊಳ್ಳೋದು ಬೇಡ ಶರಣ್ಯ. ಇನ್ನೊಮ್ಮೆ ಇಲ್ಲಿಗೆ ಎಂದಾದರೂ ಬಂದರಾಯಿತು. ನಡಿ, ಬೆಂಗಳೂರಿಗೆ ಹೊರಟು ಬಿಡೋಣ. ಸುಮತಿ ಹೇಳಿದಾಗ ಗೆಳತಿಯರ ಪೆಚ್ಚಾದ ಮುಖ ಕಂಡು ಶರಣ್ಯ ಬೇಡಿಕೆ ದನಿಯಲ್ಲಿ ನುಡಿದಳು. ಏನು ಪರವಾಗಿಲ್ಲ ಆಂಟಿ, ನೀವೆಲ್ಲ ಇವತ್ತು ಸೈಟ್ ಸೀಯಿಂಗ್ಗೆ ಹೋಗಿ ಬನ್ನಿ. ನಾನು ಈ ರೂಮಿನಲ್ಲೇ ಮಲಗಿದ್ದು ರೆಸ್ಟ್ ತಗೊಳ್ತೀನಿ. ಸುಮತಿ ಹಿಂಜರಿದರು. ಬೇಡಮ್ಮ, ಕಂಡು ಕೇಳದ ಜಾಗದಲ್ಲಿ ವಯಸ್ಸಿಗೆ ಬಂದ ಹುಡುಗಿ ಒಬ್ಬಳನ್ನೇ ಬಿಟ್ಟು ಹೋಗೋದು ಸರಿಯಲ್ಲ ಎಂದಾಗ ಅವರ ಸಂಭಾಷಣೆ ಕೇಳಿಸಿಕೊಳ್ಳುತ್ತಿದ್ದ ಗಿರಿ ತಟ್ಟನೆ ಬಾಯಿ ತೆರೆದು, ಮೇಡಮ್ ಹತ್ರ ನಾನಿರ್ತೀನಿ, ನೀವೆಲ್ಲ ಹೋಗಿ ಎಂದಾಗ ಗಾಯತ್ರಿ ಅನುಮಾನಿಸಿದಳು. ನಮಗೆ ಯಾರಿಗೂ ಡ್ರೈವಿಂಗ್ ಬರಲ್ವಲ್ಲ? ನಿನ್ನೆ ಮಿಸಸ್ ರಂಗನಾಥ್ ನಮ್ಮನ್ನು ಸೈಟ್ ಸೀಯಿಂಗ್ಗೆ ಕರೆದ್ರು. ನಾನು ನಮ್ಮದೇ ಕಾರಿದೆ ಅಂತ ಹೇಳಿಬಿಟ್ಟೆ. ಒಂದು ಮೆಟಾಡೋರ್ ವ್ಯಾನ್ನಲ್ಲಿ ಬಂದಿದ್ದಾರೆ. ಒಂದು ಸೀಟು ಪೂರ ಜಾಗ ಇದೆ ಅಂತ ಪೇಚಾಡಿಕೊಂಡ್ರು. ನಾವೆಲ್ಲ ಹೋದರೆ ನೀನು ಧೈರ್ಯವಾಗಿ ಇರ್ತೀಯ ಶರಣ್ಯ? ಸುಮತಿಯ ದನಿಯಲ್ಲಿದ್ದ ಆತುರ ಕಂಡು ಅವರಿಗೂ ಸುತ್ತಾಡುವ ಬಯಕೆ ಇದೆ ಎಂದು ಶರಣ್ಯ ಸೂಕ್ಷ್ಮವಾಗಿ ಗಮನಿಸಿದಳು. ಗಿರಿ ನಮಗೆ ಹೊಸಬನಲ್ಲ ಆಂಟಿ, ಅವನಿದ್ರೆ ನನಗೇನು ಭಯವಿಲ್ಲ. ಸರಿ, ಹಾಗಾದರೆ ಅವರೆಲ್ಲ ಹೊರಡೋಕೆ ಮುಂಚೆ ಒಂದು ಮಾತು ಹೇಳಿ ಬಂದು ಬಿಡ್ತೀನಿ. ಸುಮತಿ ತಮ್ಮ ಪತಿಯ ಸಹೋದ್ಯೋಗಿಗಳ ರೂಮು ಅರಸಿಕೊಂಡು ಹೊರಟರು. ಗೆಳತಿಯರೆಲ್ಲ ಸಿದ್ಧರಾಗುತ್ತಿದ್ದುದನ್ನು ಶರಣ್ಯ ಬಿರುಗಣ್ಣಿಂದ ನೋಡುತ್ತಿದ್ದಳು. ಅವಳ ನಿರಾಶೆ ಇಣುಕುತ್ತಿದ್ದ ಮುಖಭಾವ ಕಂಡು ಅದಿತಿ ಅವಳ ಕೆನೆ ತಟ್ಟಿದಳು. ಸೋ ಸಾರಿ ಯಾರ್, ನಿನ್ನನ್ನು ಬಿಟ್ಟು ಹೋಗೋಕ್ಕೆ ನಮಗಿಷ್ಟಾನೇ ಇಲ್ಲ. ಈಗಲೇ ನಿನ್ನ ಕಾಲಿಗೆ ಏಟು ಬಿಡಬೇಕಾ? ಪುವರ್ ಥಿಂಗ್ ಎಂದು ಮರುಕ ಸೂಚಿಸಿದಳು. ಎಲ್ಲರೂ ಮೆಟಾಡೋರ್ ವ್ಯಾನಿನಲ್ಲಿ ತುಂಬಿಕೊಂಡು ಹೊರಟಾಗ ಶರಣ್ಯಳಿಗೆ ತಾನು ಏಕಾಂಗಿ ಎನಿಸಿ ಮನಸ್ಸು ಖಿನ್ನಗೊಂಡಿತು. ಕಿಟಕಿಯ ಪರದೆ ಸರಿಸಿ ಗೋಚರವಾಗಿದ್ದ ನೀಲಿ ಆಕಾಶ, ಹಸಿರು ಗಿಡಗಳು, ಬಣ್ಣ ಬಣ್ಣದ ಸೊಬಗಿನ ಹೂವುಗಳನ್ನೇ ನೋಡುತ್ತಾ ಕೆಲ ಹೊತ್ತು ಕಳೆದ ಮೇಲೆ ಅವಳಿಗೆ ಬೇಸರವೆನಿಸಿತು. ಕೆಂಪು ಮಣ್ಣಿನಿಂದ ಮಾಡಿದ್ದ ನೇರವಾದ ರಸ್ತೆಯಲ್ಲಿ 1-2 ವಾಹನಗಳು ನಿಧಾನವಾಗಿ ಚಲಿಸುತ್ತಿದ್ದುದು ಕಾಣಿಸಿದಾಗ ಅವಳಿಗೂ ತಾನು ಅವರೆಲ್ಲರೊಡನೆ ಹೋಗಬೇಕೆಂದಿದ್ದ ಹಂಬಲ ಹೆಚ್ಚಾಯಿತು. ಆ ಸಮಯದಲ್ಲಿ ಕಿಟಕಿಯ ಮುಂದೆ ಹಾದು ಹೋದ ವ್ಯಕ್ತಿಯನ್ನು ಕಂಡೊಡನೆ ಆಪ್ತ ಬಂಧುವೊಬ್ಬನನ್ನು ಕಂಡಂತೆ ಅವಳ ಮುಖ ಅರಳಿತು. ಗಿರಿ ಅವಳು ಕೂಗಿದಾಗ ಅವನು ದನಿ ಬಂದತ್ತ ತಿರುಗಿದ. ಕರೆದರ ಮೇಡಮ್, 1 ನಿಮಿಷ ಒಳಗೆ ಬರ್ತೀರಾ? ಅವನು ಒಳಗೆ ಬರುವಷ್ಟರಲ್ಲಿ ಶರಣ್ಯ ದಿಂಬಿಗೊರಗಿ ಕುಳಿತಳು. ಆ ಸೂಟ್ ಕೇಸ್ನಲ್ಲಿ ಒಂದು ಇಂಗ್ಲಿಷ್ ಪುಸ್ತಕ ಇದೆ, ತೆಗೆದುಕೊಡ್ತೀರಾ? ಅವನು ಅನುಮಾನಿಸುತ್ತಲೇ ರೂಮನ್ನು ಪ್ರವೇಶಿಸಿ ಅವಳ ಸೂಟ್ ಕೇಸ್ ತೆರೆದ. ಇದರಲ್ಲಿ 4-5 ಪುಸ್ತಕಗಳಿವೆ. ನಿಮಗೆ ಯಾವುದು ಬೇಕು? ಶರಣ್ಯ ನಗುತ್ತಾ, ನಾನು ಹೇಳಿದರೆ ನಿಮಗೆ ಅರ್ಥವಾಗುತ್ತಾ? ಡಿಸೈರ್ಸ್ ಕ್ಯಾಪ್ಟಿವ್ ಅಂತ ಇಂಗ್ಲಿಷ್ ಪುಸ್ತಕ ಎಂದಾಗ ಅವನು ತಡಕಾಡಿ ಪುಸ್ತಕವನ್ನು ಅವಳ ಮುಂದಿಟ್ಟಾಗ ಅವಳಿಗೆ ಅಚ್ಚರಿಯಾಯಿತು. ಪರವಾಗಿಲ್ವೇ, ನಿಮಗೆ ಇಂಗ್ಲಿಷ್ ಓದೋಕ್ಕೆ ಬರುತ್ತೆ? ಬರದೇ ಏನು ಮೇಡಮ್? ಡಿಸೈರ್ಸ್ ಕ್ಯಾಪ್ಟಿವ್ ಅಂದರೆ ಬಯಕೆಯ ಸೆರೆಯಲ್ಲಿ ಅಂತ ಅರ್ಥ. ಅವನು ಬಾಗಿ ಪುಸ್ತಕವನ್ನು ಅವಳ ಕೈಗಿತ್ತಾಗ ಆಗ ತಾನೇ ಸ್ನಾನ ಮಾಡಿದ್ದರ ಕುರುಹಾಗಿ ಅವನ ಮೈಯಿಂದ ನವಿರಾದ ಸುವಾಸನೆ ಹೊರಸೂಸುತ್ತಿತ್ತು. ಅದೇಕೋ ಅವನ ಮಾತಿಂದ ಶರಣ್ಯ ಹಿತವಾಗಿ ಕಂಪಿಸಿ ಅವನ ಮುಖ ನೋಡಿದಾಗ ಅಲ್ಲಿ ನಿರ್ಲಿಪ್ತತೆ ಬಿಟ್ಟು ಬೇರೇನೂ ಇರಲಿಲ್ಲ. ಏನು ಓದಿದ್ದೀರಿ ಗಿರಿ? ನನ್ನ ಹೆಸರು ಗಿರೀಶ್ ಅಂತ. PUC ಕಂಪ್ಲೀಟ್ ಆಗಿದೆ ಮೇಡಮ್. ಮನೇಲಿ ಅನುಕೂಲವಿಲ್ಲದೆ ಓದು ನಿಲ್ಲಿಸಬೇಕಾಯಿತು. ನಿಮಗೆ ಓದೋಕ್ಕೆ ಆಸಕ್ತಿ ಇದ್ದರೆ ಪ್ರೈವೇಟಾಗಿ ಡಿಗ್ರಿ ಮುಗಿಸ್ಕೋಬೋದಲ್ಲ. ಈಗೇನು ಬೇಕಾದಷ್ಟು ಓಪನ್ ಯೂನಿವರ್ಸಿಟಿಗಳಿವೆ. ಅವಳ ಮುಗ್ಧ ಮಾತಿಗೆ ಅವನು ನಗದೇ ಇರಲಾಗಲಿಲ್ಲ. ಓದೋಕ್ಕೆ ಆಸಕ್ತಿ ಇದ್ದರೆ ಸಾಲದು ಮೇಡಮ್, ಸಮಯ, ಸಂದರ್ಭ, ವ್ಯವಧಾನ, ಮಾರ್ಗದರ್ಶನ ಎಲ್ಲ ಕೂಡಿ ಬರಬೇಕು. ನನಗೆ ತಂದೆ ಇಲ್ಲ. ನಮ್ಮ ತಾಯಿ ಟಿ ನರಸೀಪುರದ ಹತ್ರ ಒಂದು ಸಣ್ಣ ಹಳ್ಳಿಯಲ್ಲಿದ್ದಾಳೆ. ನಾನು ಕಳಿಸೋ ಹಣನೇ ಅವಳ ಜೀವನಕ್ಕೆ ಆಧಾರ. ನನ್ನ ಸಂಬಳದಲ್ಲಿ ನಮ್ಮ ಸಂಸಾರ ನಡೆಯುವುದಕ್ಕೆ ಸರಿ ಹೋಗುತ್ತೆ. ತಮ್ಮ ಮನೆಯಲ್ಲಿ ತಲೆ ತಗ್ಗಿಸಿ ಮೌನವಾಗಿ ಕಾರಿನ ಬಳಿ ನಿಲ್ಲುವ ಡ್ರೈವರ್ ಇಷ್ಟು ಮಾತುಗಾರನೇ. ಅವನು ಮನಸ್ಸು ಬಿಚ್ಚಿ ಮಾತಾಡುವಷ್ಟು ನಾನು ಅವನಿಗೆ ಆತ್ಮೀಯಳೆ. ನಿಮಗೆ ಸಂಬಳ ಜಾಸ್ತಿ ಮಾಡೋಕ್ಕೆ ನಾನು ಡ್ಯಾಡಿಗೆ ಹೇಳ್ತೀನಿ, ಶರಣ್ಯ ಹೇಳಿದಾಗ ಅವನು ನಕ್ಕು ಬಿಟ್ಟ. ಅದರಿಂದ ನಮ್ಮ ಸಂಸಾರದ ತಾಪತ್ರಯ ಕಡಿಮೆ ಆಗಲ್ಲ ಬಿಡಿ. ನಿಮ್ಮ ಶಿಫಾರಸಿನಿಂದ ಹಣ ಜಾಸ್ತಿ ನಿರೀಕ್ಷಿಸುವಷ್ಟು ದುರಾಸೆಯವನಲ್ಲ ನಾನು.
ಮೆತ್ತನೆಯ ಹಾಸಿನ ಮೇಲೆಯೇ ಬೆಳೆದ ರಾಜಕುಮಾರಿ ಇವಳು. ಬಡವರ ಬವಣೆ 100 ರೂಪಾಯಿ ಸಂಬಳ ಹೆಚ್ಚಿಸಿದ ಮಾತ್ರಕ್ಕೆ ತೀರುವಂಥದ್ದಲ್ಲ ಎಂದು ಇವಳಿಗೇನು ಗೊತ್ತು. ಕಷ್ಟ ಕೋಟಲೆಗಳನ್ನು ಕಿವಿಯಲ್ಲಿಯೂ ಕೇಳಿರಲಾರಳು. ಅವನ ಮಾತಿನಿಂದ ಅವಳಿಗೆ ನಿರಾಶೆಯಾಯಿತು. ತಾನು ಅವನಿಗೆ ಹೇಗಾದರೂ ಸಹಾಯ ಮಾಡಬೇಕೆಂಬ ಹಂಬಲ ಅಧಿಕವಾದಾಗ ತನ್ನ ವರ್ತನೆಗೆ ಸೋಜಿಗವಾಯಿತು. ತನ್ನ ಮನಸ್ಸೇಕೆ ಅವನೆಡೆ ವಾಲುತ್ತಿದೆ ಎಂದು ಈಗ ಅವಳಿಗೆ ಅರಿವಾಯಿತು. 6 ಅಡಿ ಎತ್ತರದ ಸದೃಢ ಮೈಕಟ್ಟಿನ ಸುಂದರ ಯುವಕ ಗಿರೀಶ್. ಗುಂಗುರಾದ ಕೂದಲು ಅವನ ಎಣ್ಣೆಗಂಪು ಮೈಬಣ್ಣಕ್ಕೆ ತುಂಬ ಒಪ್ಪುತ್ತಿತ್ತು. ಬಡತನವಿದ್ದರೂ ಅವನಲ್ಲಿ ದೈನ್ಯತೆ ಇರಲಿಲ್ಲ. ಬದಲಾಗಿ ಕಣ್ಣಿನಲ್ಲಿ ಅಭಿಮಾನವಿತ್ತು. ನಡೆನುಡಿಗಳಲ್ಲಿ ಆತ್ಮವಿಶ್ವಾಸ ಇಣುಕುತ್ತಿತ್ತು. ಬೆಲೆ ಬಾಳುವ ಉಡುಪು ಅವನ ದೇಹವನ್ನು ಅಲಂಕರಿಸದಿದ್ದರೂ 4 ಜನರಂತೆ ಶಿಸ್ತಾಗಿ ಬಟ್ಟೆ ಧರಿಸುವ ಕಲೆ ಅವನಿಗೆ ಗೊತ್ತಿತ್ತು. ಅವನು ಕಾರಿನ ಸ್ಟೀರಿಂಗ್ ಚಕ್ರದ ಮುಂದೆ ಕುಳಿತನೆಂದರೆ ಹಂಸತೂಲಿಕಾ ತಲ್ಪದಂತೆ ಕಾರು ಸಾಗುತ್ತಿತ್ತು. ಮೇಡಮ್, ನಿಮ್ಮ ಹತ್ರ ಇರೋ ಪುಸ್ತಕದಲ್ಲಿ ನನಗೊಂದು ಕೊಡ್ತೀರಾ? ನಾನು ಕಾರ್ನಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀನಿ. ನಿಮಗೆ ಯಾವುದು ಬೇಕೋ ತಗೊಳ್ಳಿ. ಕಾರ್ನಲ್ಲಿ ಯಾಕೆ? ಅಲ್ಲೇ ಕೂತು ಓದಬಹುದಲ್ಲ. ನೀವು ರೆಸ್ಟ್ ತಗೊಳ್ಳಿ. ಅವನು ತನಗೆ ಬೇಕಾದ ಪುಸ್ತಕ ಆರಿಸಿಕೊಂಡು ಹೊರಗೆ ನಡೆದ. ಶರಣ್ಯಳ ಕಣ್ಗಳು ಪುಸ್ತಕದಲ್ಲಿ ನಾಟಿದ್ದರೂ ಮನಸ್ಸು ಕಡಿವಾಣ ತಪ್ಪಿದ ಕುದುರೆಯಂತಿತ್ತು. ಕಥೆಯಲ್ಲಿದ್ದ ನಾಯಕ ನಾಯಕಿಯರ ಸ್ಥಾನದಲ್ಲಿ ಅವಳಿಗೆ ತಾನು ಗಿರೀಶ್ ಕಾಣಿಸುತ್ತಿತ್ತು. ಪ್ರಣಯ ಸನ್ನಿವೇಶ ಓದುವಾಗ ಅವಳಿಗೆ ತಾನು ಗಿರೀಶನೊಡನೆ ಹೀಗೆ ವಿಹರಿಸಿದಂತೆ ಕನಸುಗಳು ಮೂಡಿ ಎಂದೂ ಅರಿಯದ ಭಾವನೆಗಳಿಂದ ಮನಸ್ಸು ಗೊಂದಲಗೊಂಡಿತು. ಅವಳ ಗಮನ ಬೇಡವೆಂದರೂ ಕಿಟಕಿಯಾಚೆ ಕಾಣುತ್ತಿದ್ದ ಕಾರಿನತ್ತ ಪದೇ ಪದೇ ಹರಿಯುತ್ತಿತ್ತು. ಗಿರೀಶ್ ಕಾರಿನೊಳಗೆ ಕುಳಿತು ತಲ್ಲೀನನಾಗಿ ಓದುತ್ತಿದ್ದ. ಶರಣ್ಯ ಕೊನೆಗೆ ಮನದ ವಿಪ್ಲವ ತಾಳಲಾರದೆ ದನಿ ಏರಿಸಿ ಕೂಗಿದಳು. ಗಿರೀಶ್. ಮೊದಲಿನ ಗಿರಿ ಎಂಬ ಸಂಬೋಧನೆ ಮಾಯವಾಗಿತ್ತು. ಅವಳ ಕೂಗು ಕೇಳಿ ಅವನು ತಡಬಡಿಸಿ ಬಂದಾಗ ಅವಳು ಅವನತ್ತ ಆರ್ತಳಾಗಿ ನೋಡಿದಳು. ನನಗೆ ರೂಮಿನಲ್ಲಿ ಬೇಜಾರಾಗ್ತಿದೆ. ಆ ಸಿಟ್ಟಿಂಗ್ ರೂಮಿನವರೆಗೂ ನಡೆಯೋಕೆ ಹೆಲ್ಪ್ ಮಾಡಿ ಬನ್ನಿ. ಅವನು ಅವಳನ್ನು ಮಂಚದಿಂದ ಇಳಿಸಲು ಪ್ರಯತ್ನಿಸಿದಾಗ ಶರಣ್ಯ ಮೆಲ್ಲ ನುಸಿರಿದಳು. ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ಗಿರೀಶ್ ಬೇರೆ ದಾರಿ ಕಾಣದೆ ಹಿಂದಿನ ದಿನದಂತೆ ಅವಳನ್ನೆತ್ತಿಕೊಂಡು ಹಜಾರಕ್ಕೆ ಬಂದು ಸೋಫಾದ ಮೇಲೆ ಕೂಡಿಸಲೆತ್ನಿಸಿದಾಗ ಶರಣ್ಯ ತನ್ನ ತೋಳುಗಳಿಂದ ಅವನ ಕೊರಳಿಗೆ ಹಾರ ಹಾಕಿ ಅವನೆದೆಯಲ್ಲಿ ಮುಖ ಹುದುಗಿಸಿದಳು. ಬೇಡ ಗಿರೀಶ್, ನನ್ನನ್ನು ಬಿಟ್ಟು ಹೋಗಬೇಡಿ. ಅವಳ ವರ್ತನೆಯಿಂದ ಅವನಿಗೆ ಆಘಾತವಾಗಿದೆ ಎಂದು ಅವನ ಬಿಳುಪೇರಿದ ಮುಖವೇ ಸಾರುತ್ತಿತ್ತು. ಮೇಡಮ್, ಏನಿದು? ನೀವು ದೊಡ್ಡ ಮನುಷ್ಯರ ಮನೆಯವರು. ಹೀಗೆಲ್ಲ ಮಿತಿಮೀರಿ ವರ್ತಿಸಿದರೆ ಚೆನ್ನಾಗಿರಲ್ಲ. ಶರಣ್ಯಳ ತೋಳುಗಳು ಸಡಿಲವಾಗಿಲ್ಲದ್ದರಿಂದ ಅವನು ಆಯತಪ್ಪಿ ಇಬ್ಬರು ಸೋಫಾದ ಮೇಲೆ ಬಿದ್ದರು. ಶರಣ್ಯ ಅವನನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ಅತ್ತಳು. ಅವಳಿಗೆ ಹೇಗೆ ಸಮಾಧಾನ ಪಡಿಸಬೇಕೆಂದು ಅರಿವಾಗದೆ ಗೊಂದಲಕ್ಕೀಡಾದ. ಪ್ರಥಮ ಬಾರಿ ಹೆಣ್ಣಿನ ಸಾನ್ನಿಧ್ಯದಿಂದ ಅವನ ಮನಸ್ಸು ಕಲ್ಲೆಸದ ಕೊಳದಂತೆ ಕದಡಿ ಹೋಗಿತ್ತು. ಶರಣ್ಯ ಅವನತ್ತ ತಲೆ ಎತ್ತಿ ನೋಡಿ ಮುದ್ದಾದ ದನಿಯಲ್ಲಿ, ಗಿರೀಶ್, ನಮ್ಮ ಡ್ಯಾಡಿ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನನಗೆ ಇದುವರೆಗೂ ಯಾರನ್ನು ಕಂಡರೂ ಏನೂ ಅನ್ನಿಸಿರಲಿಲ್ಲ. ಯಾಕೋ ನಿಮ್ಮನ್ನು ನೋಡಿದಾಗಿನಿಂದ ನನಗೆ ನೀವು ಬೇಕು. ನೀವು ನನಗೆ ತೀರಾ ಹತ್ತಿರವಾದವರು ಅನ್ನಿಸುತ್ತೆ. ಕೆಮ್ಮಣ್ಣು ಗುಂಡಿಗೆ ನಾನು ಯಾವ ಗಳಿಗೆಯಲ್ಲಿ ಹೊರಟಿದ್ದೇವೋ ನಾವಿಬ್ಬರೂ ಪರಸ್ಪರ ಅರ್ಥ ಮಾಡಿಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ನಿಮಗೆ ನನ್ನ ಬಗ್ಗೆ ಏನನ್ನಿಸುತ್ತೆ ಎಂದು ಕೇಳಿದಾಗ ಅವನು ಉತ್ತರ ಕೊಡಲಾಗದೆ ತಬ್ಬಿಬ್ಬುಗೊಂಡ. ಅಮ್ಮ, ಊಟ ತಂದಿಟ್ಟಿದ್ದೀನಿ. ಹೊರಬಾಗಿಲಲ್ಲಿ ಮೇಟಿಯ ಒರಟಾದ ದನಿ ಕೇಳಿದಾಗ ಇಬ್ಬರು ಬೆಚ್ಚಿ ದೂರ ಸರಿದರು. ಗಿರೀಶ್ ಎದ್ದು ಅವನ ಕೈಯಿಂದ ಕ್ಯಾರಿಯರ್ ತೆಗೆದುಕೊಂಡು ಟೇಬಲ್ ಮೇಲಿಟ್ಟ. ಮೇಡಮ್, ನೀವು ಊಟ ಮಾಡಿ ರೆಸ್ಟ್ ತಗೊಳ್ಳಿ. ಅವರೆಲ್ಲ ಬರೋ ತನಕ ನಾನು ಕಾರ್ನಲ್ಲೇ ಇರ್ತೀನಿ ಎಂದವಳ ಪ್ರತಿಕ್ರಿಯೆಗೆ ಕಾಯದೆ ಹೊರಗೆ ಹೊರಟ. ಅವನು ಅವಳಿಂದ ವಿಮುಖನಾಗಿ ಬಂದಿದ್ದರೂ ಅವನ ಹೃದಯದಲ್ಲಿ ಪ್ರಚಂಡ ಬಿರುಗಾಳಿ ಎದ್ದಿತ್ತು. ವಯೋಸಹಜವಾಗಿ ಅವನ ಸುಪ್ತ ಭಾವನೆಗಳೆಲ್ಲ ಒಮ್ಮೆಲೆ ದಾಳಿ ಇಟ್ಟಂತಾಗಿ ಅವನು ಕಾರಿನ ಹಿಂದಿನ ಸೀಟಿನಲ್ಲಿ ಮೈ ಚಾಚಿ ಮಲಗಿದ. ಸಂಜೆ ಅವಳ ಗೆಳತಿಯರೆಲ್ಲ ಬರುವ ವೇಳೆಗೆ ಅವನಿಗೆ ಜ್ವರ ಬಂದಂತಾಗಿತ್ತು. ಶರಣ್ಯ ಗೆಳತಿಯರ ಉತ್ಸಾಹದ ಮಾತುಗಳನ್ನು ಕೇಳುವಂತೆ ನಟಿಸಿದರೂ ಅವಳ ಕಣ್ಣು ಚಂಚಲವಾಗಿ ಗಿರೀಶ್ನಂತ ಹರಿಯುತ್ತಿತ್ತು. ಅವಳನ್ನು ಕಂಡಾಗ ಅವನಿಗೆ ಬಯಕೆಯು ಭೋರ್ಗರೆದಂತಾಗಿ, ನಾನು ಮಲ್ಕೊಳ್ತೀನಿ, ಗುಡ್ ನೈಟ್ ಮೇಡಮ್ ಎಂದು ಅಲ್ಲಿಂದ ಕಾಲ್ ತೆಗೆದ. ಶರಣ್ಯಳ ಕಾಲು ನೋವು ಗಮನಾರ್ಹವಾಗಿ ಸುಧಾರಿಸಿತ್ತು. ಪ್ರಯಾಸದಿಂದ ಅವಳೇ ಅತಿಥಿಗೃಹದ ಮಟ್ಟಿಗೆ ಓಡಾಡುತ್ತಿದ್ದಳು. ಶರಣ್ಯ, ಇವತ್ತು ಫಾಲ್ಸ್ ಹತ್ರನೇ ಪಿಕ್ನಿಕ್ ಏರ್ಪಡಿಸಿದ್ದರಿಂದ ನಮಗೆ ಅಮೃತೇಶ್ವರಕ್ಕೆ ಹೋಗೋಕ್ಕೆ ಆಗಲಿಲ್ಲ. ನಾಳೆ ನಾವೆಲ್ಲ ಗುಂಪಿನಲ್ಲಿ ಹೋಗ್ತಾ ಇದ್ದೀವಿ. ನಿನಗೆ ಅಲ್ಲೆಲ್ಲ ಓಡಾಡೋಕ್ಕಾಗುತ್ತೆ ಅನಿಸಿದರೆ ನೀನು ನಮ್ಮ ಜೊತೆ ಬಂದ್ಬಿಡು, ಸುಮತಿ ಹೇಳಿದಾಗ ಶರಣ್ಯ ಬೇಸರದಿಂದಲೇ ನುಡಿದಳು. ಇಲ್ಲ ಆಂಟಿ, ನೀವೆಲ್ಲ ಹೋಗಿ ಬನ್ನಿ, ನನಗಿನ್ನೂ ಕಾಲು ನೋವಿದೆ. ಹೋಗ್ಲಿ, ತರೀಕೆರೆಯಿಂದ ಹಾಗೆ ಬೆಂಗಳೂರಿಗೆ ಹೊರಟು ಹೋಗೋಣವಾ? ಸುಮತಿಯ ಸಲಹೆಗೆ ಶರಣ್ಯ ಹೌಹಾರಿದಳು. ಅಯ್ಯೋ ಸದ್ಯ 2 ದಿನ ಕಳೆದೇ ಹೋಗೋಣ. ಅವಳಿಗೆ ಯಾವ ನೋಟ ಒಡನಾಟವೂ ಬೇಕಿರಲಿಲ್ಲ. ಅವಳಿಗಾಗ ಅತ್ಯವಶ್ಯ ಎನಿಸಿದ್ದು ಗಿರೀಶನ ಸಾನ್ನಿಧ್ಯ ಮಾತ್ರ. ಅವಳ ಕಳೆಗುಂದಿದ ಮುಖ ಕಂಡು ಅವಳು ಒಂಟಿಯಾಗಿರಲು ಬೇಸರ ಪಡುತ್ತಿದ್ದಾಳೆಂದೇ ಗೆಳತಿಯರು ಭಾವಿಸಿದರು. ಬೆಳಿಗ್ಗೆ ಪುನಃ ಎಲ್ಲರೂ ಸುತ್ತಾಟಕ್ಕೆ ನಿರ್ಗಮಿಸಿದಾಗ ಗಿರೀಶನು ಕಾರನ್ನೇರಿದ. ಇಲ್ಲೇ ಸರ್ವಿಸ್ ಸ್ಟೇಷನ್ ಇದೆಯಂತೆ, ಪೆಟ್ರೋಲ್ ಹಾಕಿಕೊಂಡು ಕಾರು ಚೆಕ್ಕು ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಪ್ಪ, ನಮ್ಮ ಹುಡುಗಿ ಒಬ್ಬಳೇ ಇರ್ತಾಳೆ. ಸುಮತಿ ಅವನಿಗೆ ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ. ಅಂದು ಸಾಂಬಯ್ಯನವರು ಶರಣ್ಯಳೊಡನೆ ಮಾತನಾಡುತ್ತಾ ಕುಳಿತಿದ್ದರಿಂದ ಸುಮತಿಗೆ ಹೆಚ್ಚು ಆತಂಕವಿರಲಿಲ್ಲ. ಅರ್ಧ ಮುಕ್ಕಾಲು ತಾಸು ಶರಣ್ಯಳ ತಂದೆ ತಾಯಿಯ ಬಗ್ಗೆ ವಿಚಾರಿಸುತ್ತಿದ್ದ ಸಾಂಬಯ್ಯ ಕೊನೆಗೆ ಎದ್ದು ನಿಂತರು. ನನಗೆ ಆಫೀಸ್ನಲ್ಲಿ ಕೆಲಸ ಇದೆಯಮ್ಮ, ನೀನು ಆರಾಮವಾಗಿ ಮಲ್ಕೋ. ಮಧ್ಯಾಹ್ನ 1 ಸಲ ಬಂದು ನೋಡ್ಕೊಂಡು ಹೋಗ್ತೀನಿ.
ಬೇಡಿ ಅಂಕಲ್, ನಾನು ಮಧ್ಯಾಹ್ನ ಬಾಗಿಲು ಹಾಕೊಂಡು ನಿದ್ದೆ ಮಾಡಿಬಿಡ್ತೀನಿ. ಶರಣ್ಯ ನಯವಾಗಿ ನಿರಾಕರಿಸಿದಳು. ಇದು ತುಂಬ ಸೆಕ್ಯೂರ್ಡ್ ಪ್ಲೇಸ್. ನಮ್ಮ ಕೆಲಸಗಾರರೆಲ್ಲ ಓಡಾಡ್ತಾ ಇರ್ತಾರೆ. ಭಯವೇನೂ ಇರಲ್ಲ. ಆಯ್ತಮ್ಮ, ನೀನು ರಿಲ್ಯಾಕ್ಸ್ ಮಾಡು ಎಂದು ಹೊರಟು ಬಿಟ್ಟರು. ಸಾಂಬಯ್ಯನವರು ಹೋದ ಮೇಲೆ ಸುಪ್ತವಾಗಿದ್ದ ಮನಸ್ಸಿನ ಬಯಕೆಗಳು ಮತ್ತೆ ಅವಳಲ್ಲಿ ಸ್ಫೋಟಗೊಂಡವು. ತಮ್ಮ ಮನೆಯ ಎಸ್ಟಿಮ್ ಕಾರಿನ ಆಗಮನಕ್ಕಾಗಿ ಅವಳ ಕಂಗಳು ಕಾತರದಿಂದ ನಿರೀಕ್ಷಿಸುತ್ತಿದ್ದವು. ಗಿರೀಶ್ ಕಾರು ತೆಗೆದುಕೊಂಡು ಹಿಂದಿರುಗಿದಾಗ ಶರಣ್ಯ ಇನ್ನೂ ಅದೇ ಭಂಗಿಯಲ್ಲಿ ಕುಳಿತಿರುವುದು ಕಂಡು ಅವನ ಮನಸ್ಸು ಚುರುಕೆಂದಿತು. ಛೆ, ಪಾಪದ ಹುಡುಗಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದಿತ್ತು. ಮೇಡಮ್, ಈ ಪುಸ್ತಕ ಓದಿ ಆಯಿತು, ತಗೊಳ್ಳಿ ಎಂದು ಅವಳಿಗೆ ಪುಸ್ತಕ ಹಿಂದಿರುಗಿಸಿದಾಗ ಶರಣ್ಯಳ ನೋಟ ನಿಧಾನವಾಗಿ ಅದರ ತಲೆಬರಹದತ್ತ ಹರಿಯಿತು. ದಿ ಪರ್ಫೆಕ್ಟ್ ವುಮೆನ್. ಅವಳ ತುಟಿಗಳಲ್ಲಿ ವಿಲಕ್ಷಣ ನಗೆ ಮೂಡಿತ್ತು. ನಿಮ್ಮ ಜೀವನದಲ್ಲಿದ್ದಾಳ ಇವಳು ಎಂದು ಅವನನ್ನು ಕೇಳಿದಾಗ ಗಿರೀಶನ ಮುಖ ಕೆಂಪಾಯಿತು. ನನ್ನ ಸಂಪಾದನೆ ನನಗೆ ಸಾಲಲ್ಲ, ಇನ್ನು ಹುಡುಗಿಯರ ಗೊಡವೆ ಏಕೆ? ನಿಮಗೆ ಡಿರೈರ್ಸ್ ಕ್ಯಾಪ್ಟಿವ್ ಬೇಡವಾ? ಶರಣ್ಯ ತನ್ನ ಕೈಯಲ್ಲಿದ್ದ ಪುಸ್ತಕ ಅವನತ್ತ ಹಿಡಿದಾಗ ಅವನು ಮುಖ ತಗ್ಗಿಸಿದ. ಬೇಡ ಮೇಡಮ್, ಅದನ್ನು ಯಾಕೋ ಓದೋಕ್ಕಾಗಲ್ಲ. ಆದರೆ ಅದನ್ನು ನಾನು ಓದಿದ್ದೀನಿ. ನಿನ್ನೆಯಿಂದ ಅದು ನನ್ನ ಮನಸ್ಸು ಆವರಿಸಿ ನನ್ನ ನೆಮ್ಮದಿ ಕೆಡಿಸಿಬಿಟ್ಟಿದೆ. ಶರಣ್ಯ ಆವೇಶದಿಂದ ನೋಡಿದಾಗ ಗಿರೀಶ್ ಏನು ಹೇಳಲು ತೋರದೆ ಪೆದ್ದು ಪೆದ್ದಾಗಿ ಕೇಳಿದ. ಊಟ ಆಯ್ತಾ ಮೇಡಮ್? ಶರಣ್ಯಳ ಕೋಪ ಉಕ್ಕಿ ಹರಿಯಿತು. ನಿನ್ನೆಯಿಂದ ನಾನು ಹೇಗಿದ್ದೀನಿ, ಯಾಕೆ ಹೀಗಿದ್ದೀನಿ ಅಂತ ಒಂದು ಪ್ರಶ್ನೆ ಕೇಳಿದ್ದೀರಾ? ಕೊನೆಗೂ ನೀವು ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿಲ್ವಾ ಗಿರೀಶ್? ಸರಿ, ಹೆಣ್ಣಾಗಿ ನಾಚಿಕೆ ಬಿಟ್ಟು ನಾನೇ ಹೇಳ್ತೀನಿ ಕೇಳಿ. ಐ ಲವ್ ಯು. ನನಗೆ ನೀವು ಬೇಕು. ನನಗೆ ನಿರಾಶೆ ಎದುರಿಸೋ ಚೈತನ್ಯ ಇಲ್ಲ ಗಿರೀಶ್. ನನಗೆ ನೀವಿಷ್ಟೊಂದು ನೋವು ಕೊಡಬೇಡಿ ಎನ್ನುವಷ್ಟರಲ್ಲಿ ಕೋಪ ಕಡಿಮೆಯಾಗಿ ಅವಳ ಕಂಗಳಿಂದ ಕಂಬನಿ ಉಕ್ಕಿ ಹರಿಯಿತು. ಅವಳು ಹುಚ್ಚಿಯಂತೆ ಅಳುತ್ತಿರುವುದು ಕಂಡು ಅವನು ಗಾಬರಿಯಾದ. ಮೇಡಮ್, ದಯವಿಟ್ಟು ಅಳಬೇಡಿ. ನನ್ನಿಂದೇನಾದರೂ ತಪ್ಪಾದರೆ ಕ್ಷಮಿಸಿಬಿಡಿ. ಗಿರೀಶ್ ಅವಳನ್ನು ಸಂತೈಸುವ ಸಲುವಾಗಿ ಅವಳ ಬಳಿಗೆ ಬಂದಾಗ ಅವಳ ನಳಿದೋಳುಗಳು ಅವನನ್ನು ಅಪ್ಪಿದವು. ಅವಳ ಅನಿರೀಕ್ಷಿತ ವರ್ತನೆಯಿಂದ ದಿಗ್ಭ್ರಾಂತನಾದರೂ ಅವಳ ಸಾನ್ನಿಧ್ಯ ಅವನಿಗೂ ಹಿತವೆನಿಸಿತು. ಅವನ ಬಾಹುಗಳು ಅವಳನ್ನು ಬಳಸಿದವು. ಮೇಡಮ್, ಪ್ಲೀಸ್ ಅಳು ನಿಲ್ಲಿಸಿ. ಅವನು ಪಿಸುಗುಟ್ಟಿದಾಗ ಶರಣ್ಯ ಕಂಬನಿ ತುಂಬಿದ ಕಂಗಳಲ್ಲೇ ನಗುತ್ತಾ ನುಡಿದಳು. ನನಗೆ ಹೆಸರಿದೆ. ಇಲ್ಲ, ನೀವು ಊಟ ಮಾಡಿ. ಅವನು ಜಾರಿಕೊಳ್ಳಲು ಪ್ರಯತ್ನಿಸಿದಾಗ ಶರಣ್ಯ ಅವನನ್ನು ಮತ್ತೂ ಬಿಗಿಯಾಗಿ ಹಿಡಿದಳು. ಗಿರೀಶ್, ನನ್ನ ಬಿಟ್ಟು ಹೋಗಬೇಡಿ. ಅವನು ಅಧೀರನಾದ. ಅರೆಕ್ಷಣ ಮಾತ್ರ ತನಗೆ ಅತ್ಯಂತ ಸಮೀಪವಾಗಿದ್ದ ಅವಳ ಅದುರುತ್ತಿದ್ದ ತುಟಿಗಳ ಸೊಬಗಿಗೆ ನಿಯಂತ್ರಿಸಲಾರದಾದ ಅವನು ಅವಳೆಡೆಗೆ ಬಾಗಿದಾಗ ಶರಣ್ಯ ಸಂಪೂರ್ಣ ಸಮ್ಮತಿಯಿಂದ ಅವನ ಒಲವಿನ ಕರೆಗೆ ಓಗೊಟ್ಟಳು. ಹೊರಗಿನ ಪ್ರಕೃತಿಯ ರಮಣೀಯ ಸೌಂದರ್ಯದಂತೆ ಗೆಸ್ಟ್ ಹೌಸಿನ ಆ ಕೋಣೆಯಲ್ಲೂ ಒಂದು ಮನೋಹರ ವಾತಾವರಣ ಸೃಷ್ಟಿಯಾಗಿತ್ತು. ಸಂಜೆಯಾಗುತ್ತಿದ್ದಂತೆ ಒಬ್ಬೊಬ್ಬರಾಗಿ ಪ್ರವಾಸಿಗರು ಬಂದಿಳಿಯುವ ಸದ್ದು ಜೋರಾದಾಗ ಗಿರೀಶ್ ದಡಕ್ಕನಿಂದ. ನಾವು ಮಾಡಿದ್ದು ಸರಿಯಲ್ಲ. ಊರಿಗೆ ಹೋದಾಗ ನಿಮ್ಮ ತಂದೆ ತಾಯಿಗೆ ಈ ವಿಷಯ ಗೊತ್ತಾದರೆ ಅವನ ದನಿಯಲ್ಲಿ ಭಯ ತುಂಬಿತ್ತು. ಶರಣ್ಯ ಅಪ್ಯಾಯಮಾನದಿಂದ ಅವನ ಸುರುಳಿ ಕೂದಲಲ್ಲಿ ಬೆರಳಾಡಿಸುತ್ತಾ ಮುದ್ದಾಗಿ ನಕ್ಕಳು. ಆ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಗಿರೀಶ್. ಇಂದಿನಿಂದ ನಾನು ನಿಮ್ಮವಳು. ಡ್ಯಾಡಿ, ಅಮ್ಮನಿಗೆ ಹೇಳೋ ಜವಾಬ್ದಾರಿ ನನಗೆ ಬಿಡಿ. ಹಾಲು ಗಲ್ಲಿನಲ್ಲಿ ಕಡೆದಂತಹ ಪ್ರತಿಮೆಯಂತಿದ್ದ ಅವಳನ್ನು ಎಷ್ಟು ನೋಡಿದರೂ ಸಾಲದು. ಎಷ್ಟು ಆ ಚೆಲುವನ್ನು ಹೀರಿದರೂ ತಣಿಯದಂಥ ಭಯಕ್ಕೆ ಅವನಿಗೆ. ಇಂತಹ ಹೆಣ್ಣು ತನಗೊಲಿದು ಬಂದದ್ದು ಕನಸೆ ಎಂದು ಅವನಿಗೆ ಭ್ರಮೆಯಾಯಿತು. ಮೆಟಾಡೋರ್ ಬರುವ ಸದ್ದು ಕೇಳಿ ಇಬ್ಬರು ಒಲ್ಲದ ಮನಸ್ಸಿನಿಂದ ಬೇರೆಯಾದರು. ಅಂದು ಶರಣ್ಯ ತಾನಾಗಿರಲಿಲ್ಲ. ಗೆಳತಿಯರು ನಿರರ್ಗಳವಾಗಿ ಮಾತನಾಡುತ್ತಿದ್ದರೂ ಅವಳು ತನ್ನದೇ ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದಳು. ಸಾಂಬಯ್ಯನವರು ನಿನ್ನ ಜೊತೆ ಇದ್ರು ತಾನೇ? ಸುಮತಿ ಕೇಳಿದಾಗ ಶರಣ್ಯ ವಿಮನಸ್ಕಳಾಗಿ ಉತ್ತರಿಸಿದಳು. ಮಧ್ಯಾಹ್ನ ತನಕ ಇದ್ರು. ಆಮೇಲೆ ನಾನು ಬಾಗಿಲು ಹಾಕೊಂಡು ಮಲಗಿಬಿಟ್ಟೆ. ಈಗಲೇ ನನಗೆ ಎಚ್ಚರವಾಗಿದ್ದು. ಒಳ್ಳೆ ಕೆಲಸ ಮಾಡಿದೆ ಬಿಡು. ಸುಮತಿ ಸಮಾಧಾನದ ಉಸಿರು ಬಿಟ್ಟರು. ನಾಳೆ ನೀನು ನಮ್ಮ ಜೊತೆ ಬಾ. ಇಲ್ಲೇ ಹತ್ತಿರದ ಜಾಗಗಳನ್ನ ನೋಡಿ ಬರೋಣ. ರಾತ್ರಿ ಮಿಸೆಸ್ ರಂಗನಾಥ್ ನಮ್ಮೆಲ್ಲರನ್ನು ಡಿನ್ನರ್ಗೆ ಕರೆದಿದ್ದಾರೆ. ಅದನ್ನು ಮುಗಿಸಿ ನಾಡಿದ್ದು ಬೆಳಿಗ್ಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸೋದು. ಶರಣ್ಯಳ ಕಾಲು ಸಾಕಷ್ಟು ವಾಸಿಯಾದುದರಿಂದ ಯಾವ ನೆಪವೂ ಹೂಡಿ ತಪ್ಪಿಸಿಕೊಳ್ಳುವಂತಿರಲಿಲ್ಲ. ಅವಳ ಮೈ ಮನಸ್ಸು ಗಿರೀಶನ ಸಾಮೀಪ್ಯಕ್ಕಾಗಿ ಹಂಬಲಿಸುತ್ತಿತ್ತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.